ನಮಸ್ಕಾರ, ನಾನು ಕೆ ಮೊಹಮ್ಮದ್ ಕಾಸಿಂ, ಐರನ್ ಲ್ಯಾಂಡ್ ನ್ಯೂಸ್ ಚಾನಲ್ ವತಿಯಿಂದ ನಾಯಿಗೆ ಬಂದಿರತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ನಡಿಗುರ್ತಿ ಎಂಬ ಒಂದು ಗ್ರಾಮಕ್ಕೆ. ಅದರಲ್ಲಿ ವಿಶೇಷವಾಗಿ ನಡಿಗುರ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇವತ್ತು ನಾವು ಆಗಮಿಸಿದ್ದೇವೆ. ಈ ಒಂದು ಶಾಲೆಯಲ್ಲಿ ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ವಿಜ್ಞಾನ ದಿನಾಚರಣೆ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆ ಒಂದು ಮಾಹಿತಿಯೊಂದಿಗೆ ಇವತ್ತು ನಾವು ಬನ್ನಿ ನಮ್ಮ ಈ ಒಂದು ಸಂದರ್ಶನ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನದೊಂದಿಗೆ ಮುಖ್ಯ ಗುರುಗಳಾದಂತಹ ಬಸಪ್ಪ ಸರ್ ಅವರೊಂದಿಗೆ ಹಾಗೂ ಸಮಸ್ತ ಶಿಕ್ಷಕರ ಬಳಗದ ವತಿಯಿಂದ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಯಾವೆಲ್ಲ ಈ ಒಂದು ವಿಜ್ಞಾನ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಸರ್, ನನಗೆ ಬಂದಿರುವ ವಿಷಯ ನರಕೋಶ. ಸರ್, ನರಕೋಶವು ನರಮಂಡಲದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಸರ್, ಇದ್ರ ಕಾರ್ಯ ಅಂದ್ರೆ ಸರ್, ಇದು ಇದ್ರಾಗ ಸರ್ ಜೀವಿಯ ದೇಹದಲ್ಲಿ ಕಂಡು ಬರ್ತದೆ. ಸರ್, ಫಸ್ಟ್ ಇದು ಸಂದೇಶಗಳನ್ನು ಸಾಗಿಸುವ ಕೆಲಸ ಮಾಡ್ತದೆ. ಸರ್, ಜೀವಿಗಳು ವಾಸಿಸುವಂತಹ ಏಕೈಕ ಗ್ರಹ ಎಂದರೆ ಭೂಮಿ ಆಗಿರುತ್ತದೆ. ಇದಕ್ಕೆ ಒಂದು ಉಪಗ್ರಹ ಇದೆ, ಚಂದ್ರ. ಇನ್ನು ಮಂಗಳ ಇದು ಸೂರ್ಯನಿಂದ 4. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಡಿ ಬಸಪ್ಪ, ಮುಖ್ಯಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡಿಗುರ್ತಿ. ಈ ದಿನ ಒಂದು ಅತ್ಯುತ್ತಮವಾದ ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ದಿನ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಹ ಶಿಕ್ಷಕರಾದ ಶ್ವೇತಾ ವಿ.ಕೆ. ಮೇಡಮ್ ಇವರು ಮಕ್ಕಳಿಗೆ ಅತ್ಯುತ್ತಮವಾದ ಮಾಡೆಲ್ಗಳನ್ನು ಮತ್ತು ಅನೇಕ ರೀತಿಯಾದಂಥ ವಿವರಣೆಯನ್ನು ನೀಡುವುದರ ಮುಖಾಂತರ ಮಕ್ಕಳಿಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಮತ್ತು ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರು ಮತ್ತು ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಅವರು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಮತ್ತು ಪದೇ ಮುಂದಿನ ದಿನಮಾನಗಳಲ್ಲಿ ಈ ಒಂದು ವಿಜ್ಞಾನ ಕಾರ್ಯಕ್ರಮವನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲು ನಾವೆಲ್ಲರೂ ಹಾರೈಸೋಣ. ಪ್ರಾಣಿ ಜೀವಕೋಶವು ಪರಾವಲಂಬಿಯಾಗಿರುತ್ತವೆ. ಧನ್ಯವಾದ. ನನ್ನ ಹೆಸರು ಶ್ವೇತಾ ವಿ.ಕೆ. ಅಂತ ಹೇಳಿ. ನಾನು ಪದವೀಧರ ಸಹ ಶಿಕ್ಷಕಿ, ವಿಜ್ಞಾನ ವಿಷಯದಲ್ಲಿ ಶಿಕ್ಷಕಿಯಾಗಿರುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡಗುರ್ತಿ. ನಾನು 2023-24ನೇ ಸಾಲಿನ ಬ್ಯಾಚ್ನಲ್ಲಿ ಆಯ್ಕೆಗೊಂಡಿರುವಂತಹ ಶಿಕ್ಷಕಿಯಾಗಿರುತ್ತೇನೆ. ನನಗೆ ಈ ಒಂದು ಫೆಬ್ರವರಿ 28ನೇ ತಾರೀಕು ನಾವೆಲ್ಲರೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ಒಂದು ರಾಷ್ಟ್ರೀಯ ದಿನಾಚರಣೆ ಆಚರಣೆಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಬಸಪ್ಪ ಸರ್ ಅವರು ಹಾಗೂ ಸಹ ಶಿಕ್ಷಕರು ಹಾಗೂ ನಮ್ಮ STMC ಅಧ್ಯಕ್ಷರಾಗಿರಬಹುದು ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಳ್ಳಲು ಸಹಕಾರಿಯಾಗಿರುತ್ತದೆ. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಕಲಿಕಾ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ನೋಡೋದಾದರೆ ಅಯಸ್ಕಾಂತದ ದಿಕ್ಕುಗಳನ್ನು ಸೂಚಿಸುವಂತಹ ಚಟುವಟಿಕೆ ಆಗಿರಬಹುದು. ನಂತರ ಗ್ರಹಗಳ ಬಗ್ಗೆ, ಸೌರಮಂಡಲದಲ್ಲಿರುವಂತಹ 8 ಗ್ರಹಗಳ ಬಗ್ಗೆ ತಿಳಿಸುವಂತದ್ದಾಗಿರಬಹುದು. ನಂತರದಲ್ಲಿ ಮಾನವನ ವಿಸರ್ಜನಾಂಗ ವ್ಯೂಹ, ನಂತರದಲ್ಲಿ ಶ್ವಾಸಕೋಶಗಳ ಬಗ್ಗೆ, ನಂತರದಲ್ಲಿ ಪ್ರಾಣಿಕೋಶ ಮತ್ತು ಸಸ್ಯ ಜೀವಕೋಶಗಳ ಬಗ್ಗೆ ಹೇಳುವಂಥದ್ದು. ನಂತರ ನಮ್ಮ ಬುಡಕಟ್ಟು ಸಮುದಾಯಗಳಾಗಿರ್ಬೋದು, ಗ್ರಾಮೀಣ ಸಮುದಾಯ ಆಗಿರ್ಬೋದು, ನಗರ ಸಮುದಾಯಗಳಾಗಿರ್ಬೋದು, ಈ ಒಂದು ಸೊಗಡಿನ ಬಗ್ಗೆ ತಿಳಿಸುವಂಥದ್ದಾಗಿರ್ಬೋದು. ನಂತರ ಬೆಳಕಿನಲ್ಲಿ ಆಗುವಂತಹ ಪ್ರಯೋಗಗಳ ಮೂಲಕ ಹೇಳುವಂಥದ್ದು. ನಂತರದಲ್ಲಿ ಭೂಮಿಯ ರಚನೆ ಯಾವ ರೀತಿಯಾಗಿದೆ ಎಂಬುದು, ನಂತರದಲ್ಲಿ ಭೂಮಿಯ ರಚನೆ, ನಂತರ ವನ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವನ ಮಹೋತ್ಸವ ಎಂಬ ವಿಷಯವು ನಮ್ಮ ಸಾಲುಮರದ ತಿಮ್ಮಕ್ಕರ ಅವರನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿರುತ್ತದೆ. ನಂತರದಲ್ಲಿ ಬಂದು ದ್ರವ್ಯದ ಸ್ಥಿತಿಗಳಾಗಿರಬಹುದು, ನಂತರ ದಾಸವಾಳ ಹೂವಿನ ಭಾಗಗಳಾಗಿರಬಹುದು, ನಂತರದಲ್ಲಿ ಚಲನೆಯ ವಿಧಗಳಾಗಿರಬಹುದು, ನಂತರದಲ್ಲಿ ಸಸ್ಯದ ಜೀವನ ಚಕ್ರ ಆಗಿರಬಹುದು, ನಂತರದಲ್ಲಿ ಹಲ್ಲಿನ ಜೋಡಣೆ ಮತ್ತು ಅವುಗಳ ಕಾರ್ಯಗಳಾಗಿರಬಹುದು ಅಥವಾ ಅವುಗಳ ಭಾಗಗಳ ಬಗ್ಗೆ ತಿಳಿಸುವ. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ UA ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡಿಗುರ್ತಿಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಿರಲಿಲ್ಲ. 2023ರಲ್ಲಿ ಹೊಸದಾಗಿ ನೇಮಕವಾಗಿ ಬಂದಿರತಕ್ಕಂಥ ಶ್ರೀಮತಿ ಶ್ವೇತಾ ವಿ.ಕೆ. ಇವರು ಬಂದಾಗಿಂದ 2023ರಿಂದ ಪ್ರತಿ ವರ್ಷ ವಿಭಿನ್ನವಾಗಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ವಿ. ಈ ವರ್ಷ ಕೂಡ ಸುಮಾರು 15 ದಿನಗಳಿಂದ ಮಕ್ಕಳ ಸಹಕಾರದೊಂದಿಗೆ, ಶಿಕ್ಷಕರ ಪ್ರೋತ್ಸಾಹದೊಂದಿಗೆ ಮೇಡಮ್ ಅವರು ಬಹಳ ಹಾರ್ಡ್ ವರ್ಕ್ ಮಾಡಿ ತುಂಬಾ ಮಾಡೆಲ್ಗಳನ್ನ ರೆಡಿ ಮಾಡಿದ್ದಾರೆ. ಇವತ್ತು ವಸ್ತು ಪ್ರದರ್ಶನ ಇದೆ, ಅದನ್ನ ನಮ್ಮ ಮೇಡಮ್ ಅವರು ನಿಮಗೆಲ್ಲ ತೋರಿಸ್ತಾರೆ.
ನೋಡೋಣ, ಭಾಳ ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ವಿಜ್ಞಾನ ದಿನಾಚರಣೆ. ನಮಸ್ಕಾರ, ನನ್ನ ಹೆಸರು ಶಶಿಧರ BM, ಪದವೀಧರ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡುಗುರ್ತಿ. 28/2/2026 ಇದೊಂದು ಬಹಳ ಮಹತ್ವದ ದಿನ. ಯಾಕೆ ಅಂತೇಳಿದರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಸರ್ CV ರಾಮನ್ರವರು ರಾಮನ್ ಎಫೆಕ್ಟನ್ನು ಮಾಡಿದಂಥ ದಿನ. ಇದರ ಪ್ರಯುಕ್ತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಸಹ ಶಿಕ್ಷಕರಾದಂತಹ ಶ್ವೇತಾ VK ಇವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಮುಖ್ಯ ಗುರುಗಳಾದಂತಹ ಬಸಪ್ಪ ಸರ್ ಇವರ ಪ್ರೋತ್ಸಾಹದೊಂದಿಗೆ, ಎಲ್ಲ ಸಹ ಶಿಕ್ಷಕರ ಸಹಕಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಮಕ್ಕಳು ಒಡಗೂಡಿ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ವಿಜ್ಞಾನ ದಿನಾಚರಣೆಯಲ್ಲಿ ಸಾಕಷ್ಟು ಮಾಡೆಲ್ಗಳನ್ನು ರೆಡಿ ಮಾಡಿದ್ದಾರೆ, ಸಾಕಷ್ಟು TLMಗಳನ್ನು ರೆಡಿ ಮಾಡಿದ್ದಾರೆ. ಇದಕ್ಕೆ ಎಲ್ಲ ರೀತಿಯಾದಂತಹ ಪ್ರೋತ್ಸಾಹದೊಂದಿಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇದೊಂದು ಅತ್ಯುತ್ತಮ ಬೆಳವಣಿಗೆ ಆಗಿದೆ. ಪ್ರತಿ ವರ್ಷ ಕೂಡ ಇದಕ್ಕಿಂತ ಇನ್ನೂ ಉತ್ತಮವಾಗಿ ಮಾಡೋಣ ಅಂತ ಹೇಳ್ತಾ, ಸೊ ಇದಕ್ಕೆ ಸಹಕರಿಸಿದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಐರನ್ ಲ್ಯಾಂಡ್ ನ್ಯೂಸ್ನ ಮೀಡಿಯಾ ಪರ್ಸನ್ ಏನಿದ್ದಾರೆ ನಮ್ಮ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಕಾಸಿಂ ಸರ್ ಅವರು, ನಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅದನ್ನು ಇನಿಷಿಯೇಟಿವ್ ಆಗಿ ತಗೊಂಡು ಇದನ್ನೆಲ್ಲ ಕೂಡ ಪ್ರಚುರಪಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ಟಾಫ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೈಪ್ರಸ್ ಶಾಲೆ ನಿಡುಗುರ್ತಿ. ನಮ್ಮ ಶಾಲೆಯಲ್ಲಿ ಇವತ್ತು ವಿಜ್ಞಾನದ ದಿನಾಚರಣೆ ಇದೆ. ನಮ್ಮ ಶಾಲೆಯಲ್ಲಿ ಶ್ವೇತಾ ಮಿಸ್ ಅವರು ಬಂದಾಗ್ಲಿಸಿಂದ ಪ್ರತಿ ವರ್ಷ ನಡೆದಂತೆ ಈ ವರ್ಷನೂ ತುಂಬ ಅದ್ದೂರಿಯಾಗಿ ನಡೀತಿದೆ ನಮ್ಮ ಶಾಲೆಯಲ್ಲಿ. ನನ್ನ ಹೆಸರು ಜಿ ಲಕ್ಷ್ಮಿ, 7ನೇ ತರಗತಿಯಲ್ಲಿ ಓದ್ತಿದ್ದೆ. ಸಹಿಪ್ರ ಶಾಲೆ ನಿಡುಗುರ್ತಿ. ಇವತ್ತು ವಿಜ್ಞಾನ ದಿನಾಚರಣೆ. ನಮ್ಮ ಶ್ವೇತಾ ಮೇಡಮ್ ಪ್ರತಿ ವರ್ಷನೂ ವಿಜ್ಞಾನ ದಿನಾಚರಣೆಯನ್ನು ಮಾಡುತ್ತಾರೆ. ಒಂದು ಶುದ್ಧ ಮಾಧ್ಯಮವಾಗಿದೆ. 2023ರಿಂದ ಶ್ವೇತಾ VK ಮೇಡಮ್ ಇವರು ರಾಷ್ಟ್ರೀಯ ವಿಜ್ಞಾನ ದಿನವ ಅಂಗವಾಗಿ ಅನೇಕ ವಿಶೇಷ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಬಂದಿದ್ದಾರೆ. ಈ ದಿನ ಏನೆಂದರೆ ವಿಶೇಷವಾಗಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯ VK ಶ್ವೇತಾ ಮೇಡಮ್ ಅವರು ಅಂಗವಾಗಿ ಅವರು 2023ರಿಂದ ನಿರಂತರವಾಗಿ ವಿಜ್ಞಾನ ದಿನಾಚರಣೆ ಅಂಗವಾಗಿ ಆಚರಣೆ ಮಾಡ್ಕೊತ ಬಂದಿದ್ದಾರೆ. ನಮ್ಮ ಶಾಲೆಯ ಶಿಕ್ಷಕರ ಸಹಕಾರದಿಂದ ಮತ್ತು ಮುಖ್ಯಗಳ ಸಹಕಾರದಿಂದ ನಮ್ಮ ಶಾಲೆಯ ಪ್ರತಿ ವರ್ಷ ವಿಜ್ಞಾನಾಚರಣೆ ಅಂಗವಾಗಿ ಮಾಡ್ಕೊತ ಬಂದಿದ್ದಾರೆ. ಒಂದು ಶುದ್ಧ ಮಾಧ್ಯಮವಾಗಿದೆ.